14 ಕ್ಷೇತ್ರಗಳಿಗೆ ಮತ ಮಹೋತ್ಸವ ಇವತ್ತು. ನಮ್ಮ ಪ್ರತಿನಿಧಿ ರಾಘು ಹೇಳ್ತಾ ಇದ್ರು ಆಲ್ರೆಡಿ ಟ್ರಯಲ್ನ ಅಥವಾ ಅಣುಕು ಮತದಾನವನ್ನು ಆರಂಭ ಮಾಡಿದ್ದಾರೆ ಅಂತ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ. 6 ಗಂಟೆ ಆದ್ಮೇಲೆ ಹೋಗ್ತೀವಿ ಅಂದ್ರೆ ಏನು ಅಲ್ಲಿ ಪ್ರಯೋಜನ ಆಗಲ್ಲ. ಕ್ಯೂನಲ್ಲಿ ನಿಂತವ್ರಿಗೆ ಮಾತ್ರ ಮತದಾನಕ್ಕೆ ಅವಕಾಶ. ಸೊ ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಇದೀಗ ಅವೆಲ್ಲ ನಾವು ಹೇಳಿ ಕಳಿಸ್ಬೇಕು ಅಂತಲ್ಲ. ಕ್ಯೂನಲ್ಲಿ ನಿಂತ್ಕೊಳ್ತೀರಿ, ಆಮೇಲೆ ವೋಟ್ ಹಾಕಿ ಬರ್ತೀರಿ ಅಂತ. ಸೊ ಈಗ ಗಂಡು ಮಕ್ಳು ಎಷ್ಟು ಜನ ಇದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ವೋಟರ್ಸ್ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಡೀಟೇಲ್ಸ್ ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿ ಸ್ಕ್ರೀನಲ್ಲಿ. ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಸಕಲ ರೀತಿಯ ಸಿದ್ಧತೆಗಳಾಗಿದ್ದು 30,602 ಮತಗಟ್ಟೆಗಳು ರಾಜ್ಯದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಹಿರಿಯರಿಗೆ, ವಿಶೇಷ ಚೇತನರ ಮತದಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಸಖಿ ಮತಗಟ್ಟೆ ಹೆಣ್ಮಕ್ಳಿಗೆ ಪಿಂಕ್ ಅಂತ, ಮತ್ತು ಯುವ ಮತಗಟ್ಟೆ, ವಿಶೇಷ ಚೇತನ ಬೂತ್, ಹೀಗೆ ಮತ್ತೆ ವೃದ್ಧರಿಗೆ, ಅಂಗವಿಕಲರಿಗೆ ಉಚಿತ ಕ್ಯಾಬ್ ವ್ಯವಸ್ಥೆ, ಮನೆ ಕರ್ಕೊಂಡೋಗಿ ವೋಟ್ ಹಾಕಿಸಿ ಮತ್ತೆ ಅವ್ರನ್ನ ಮನೆ ಕರ್ಕೊಂಡೋಗಿ ಬಿಡುವಂಥದ್ದಾಗಿರ್ಬೋದು. ಸೊ ಹೀಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಚೆನ್ನಾಗಿರುವಂಥವ್ರಿಗೆ ಇನ್ನು ಯಾವುದೇ ರೀತಿಯ ವ್ಯವಸ್ಥೆ ಬೇಡ ಬಿಡಿ, ಹೋಗಿ ವೋಟ್ ಹಾಕಿ ಬನ್ನಿ. ಪಾಪ ತೀರಾ ಆಗಲ್ಲ, ಕೈಕಾಲಲ್ಲಿ ಆಗಲ್ಲ, ವಯಸ್ಸಾಗಿದೆ, ನಡ್ಕೊಬರೋಕ್ಕಾಗಲ್ಲ, ಎಲ್ಲೋ ವೋಟಿಂಗ್ ಬೂತ್ ಇರುತ್ತೆ, ಮನೆ ಇನ್ನೆಲ್ಲೋ ಇರುತ್ತೆ ಅನ್ನುವಂಥವ್ರಿಗೆ ಅವರೇ ಕರ್ಕೊಂಡೋಗಿ ವೋಟ್ ಹಾಕ್ಸ್ಕೊಂಡು ಕರ್ಕೊಬರುವಂತಹ ವ್ಯವಸ್ಥೆಗಳಿರುತ್ತೆ. ಮತ್ತು ಯಾವುದೇ ಆಮಿಷಗಳಿಗೆ, ಆಸೆಗಳಿಗೆ ಕಿವಿ ಒಡ್ಡದೆ ಅವ್ರು ಕೇಳಿದಕ್ಕೆಲ್ಲ ಸುಮ್ಮನೆ ಹೂ ಅನ್ನಿ. ನೀವು ಅಲ್ಲಿಗೆ ಹೋಗಿ ನೀವು ನಿರ್ಧಾರ ಮಾಡಿ ಯಾರಿಗೆ ವೋಟ್ ಹಾಕಬೇಕು ಅಂತ. ಎಸ್, ಅಗೇನ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಲೈವಿಗೆ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ ಅನ್ಕೊಳ್ತೀನಿ. ಬೆಂಗಳೂರಿನ ಯಾವ ಮತಗಟ್ಟೆಯ ಬಳಿ ಇದ್ದೀರಿ? ಏನಾದರೂ ವಿಶೇಷ ಅನ್ನಿಸ್ತಾ ಇದೆಯಾ? ಮತ್ತು ಎಷ್ಟು ಗಂಟೆಗೆ, 6:45 ಅಥವಾ 7 ಗಂಟೆಗೆ ಆರಂಭ ಅಂದರೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ? ವಿದ್ಯಾ, ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ ಬಹುತೇಕ ಸಿದ್ಧತೆಗಳನ್ನ ಇಲ್ಲಿನ ಚುನಾವಣಾಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ವಿಶೇಷತೆ ಏನಪ್ಪಾ ಅಂತಂದ್ರೆ ಥೀಮ್ ಬೇಸ್ಡ್ ಬೂತ್ ಆಗಿದೆ ಇದು. ಅಂದ್ರೆ ಒಂದೊಂದು ಬೂತ್ಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ವಿಶೇಷವಾಗಿ ಥೀಮ್ ಬೇಸ್ ಏನು ಬೂತ್ಗಳಾಗಿ ಮಾಡಿದ್ರೆ ಇಲ್ಲಿ ನೀರಿನ ಸಂರಕ್ಷಣೆ ಥೀಮ್ ಅನ್ನ ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ರೀತಿ ಹಬ್ಬದ ವಾತಾವರಣ. ಹಾಗಾಗಿನೇ ಮಾವಿನ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕಾರ ಮಾಡಿ ವಿಶೇಷವಾಗಿ ಇಲ್ಲಿನ ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಈ ಒಂದು ಬೂತ್ ನಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ. ನೀವು ನೋಡಬಹುದು ದೃಶ್ಯಗಳಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಸೆಲ್ಫಿ ಬೂತ್ ಅನ್ನು ಕೂಡ ಈ ಒಂದು ಬೂತ್ ನಲ್ಲಿ ಮಾಡಿದ್ದಾರೆ. ಮತ ಹಾಕಿದವರು ಬಂದು ತಮ್ಮ ಮತವನ್ನ ಹಾಕಿದ ನಂತರ ಸೆಲ್ಫಿ ಬೂತ್ ಅನ್ನು ತೆಗೆದುಕೊಂಡು ನಾನು ಹೆಮ್ಮೆ ಮತದಾರ ಅನ್ನುವಂತಹ ಸೆಲ್ಫಿಯನ್ನು ತೆಗೆದುಕೊಂಡು ಅವರು ಒಂದು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇದು ಹೊರಗಡೆ ಚಿತ್ರಣ. ಇನ್ನು ಮತದಾನ ಪ್ರಕ್ರಿಯೆ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಮತದಾನಕ್ಕೆ ಅಗತ್ಯವಾದಂತಹ ಎಲ್ಲ ಸಿದ್ಧತೆಗಳನ್ನ ಚುನಾವಣಾ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅವರು ತಮ್ಮ ಕರ್ತವ್ಯಗಳನ್ನು ಮುಗಿಸಿ ಈಗ ಬ್ಯಾಲೆಟ್ ಏನು ವೋಟಿಂಗ್ ಮಿಷಿನ್ ಆಗಿರಬಹುದು, ವಿವಿಪ್ಯಾಟ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏಜೆಂಟ್ ಅವರು ಬಂದ ಕೂಡಲೇ ಅದನ್ನ ಅವರು ಮುಂದೆ ಡೆಮಾನ್ಸ್ಟ್ರೇಟ್ ಮಾಡಿ ಅಂತಿಮವಾಗಿ ಆ ಒಂದು EVM ಮಿಷನ್ ಅನ್ನ ಸೀಸ್ ಮಾಡ್ತಾರೆ. ಇಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಸರ್ಕಾರಿ ಶಾಲೆಯ ಬೂತ್ ನಲ್ಲಿ ಸುಮಾರು 8 ಬೂತ್ಗಳಿದ್ದಾವೆ. 8 ಬೂತ್ಗಳಲ್ಲೂ ಕೂಡ ಸಿದ್ಧತೆಗಳು ಮುಕ್ತಾಯ ಆಗಿದೆ ಅಂತ ಹೇಳ್ಬೋದು. ನಾನು ಇನ್ನೊಂದು ಬೂತ್ ನಲ್ಲಿ ಅಂದ್ರೆ ಇದೇ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಇನ್ನೊಂದು ಬೂತ್ ನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡುವ ಸಿದ್ಧತೆಗಳು ಬಹುತೇಕ ಪೂರ್ಣ ಆಗಿದೆ. 7 ಗಂಟೆಯಿಂದ ಏನು ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅದಕ್ಕೆ ಸಿಬ್ಬಂದಿಗಳು ರೆಡಿ ಆಗಿದ್ದಾರೆ. EVM ಮಿಷನ್ ಅನ್ನ ಸಿದ್ಧತೆ ಮಾಡ್ಕೊಳ್ಳೋದಿರ್ಬೋದು ಎಲ್ಲವೂ. ನಾನು ಈಗಾಗಲೇ ಹೇಳಿದಾಗೆ ಪಕ್ಷಗಳ ಏಜೆಂಟರು ಬಂದ ಕೂಡಲೇ ಅವರ ಮುಂದೆ ಅಣುಕು ಪ್ರದರ್ಶನವನ್ನು ತೋರಿಸಿ ಯಾವುದೇ ಗೊಂದಲಗಳಿಲ್ಲ, ಎಲ್ಲವೂ ಸರಿ ಇದೆ ಅನ್ನುವಂತಹ ಫೈನಲ್ ಆದ ನಂತರ ಅದನ್ನ ಸೀಸ್ ಮಾಡ್ತಾರೆ. ಅದಾದ ನಂತರ ವೋಟಿಂಗ್ ಪ್ರಕ್ರಿಯೆಗಳು ನಡೆಯುತ್ತವೆ. ಈಗಾಗಲೇ BBMPಯ ವಲಯದಲ್ಲಿ ಎಲ್ಲ ವಲಯದಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು, ಸಿಬ್ಬಂದಿಗಳು ಇದನ್ನ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಾ ವಲಯದ ಒಂದೊಂದು ಕ್ಷೇತ್ರಗಳಲ್ಲಿ ಥೀಮ್ ಬೇಸ್ ಅನ್ನು ಇಟ್ಕೊಂಡಿದ್ದಾರೆ. ಅದು ಸಖಿ ಬೂತ್ ಆಗಿರಬಹುದು, ಈ ರೀತಿ ನೀರನ್ನ ರಕ್ಷಣೆ ಮಾಡುವಂತದ್ದಾಗಿರಬಹುದು, ಕಲೆ ಸಂಸ್ಕೃತಿಯನ್ನ ಬಿಂಬಿಸುವಂತದ್ದಾಗಬಹುದು. ಸೊ ಹೀಗೆ ವಿವಿಧ ರೀತಿಯಾದಂತಹ ವಿಶೇಷ ಬೂತ್ಗಳನ್ನ ರೆಡಿ ಮಾಡಿರುವಂತದ್ದು. ಮತ್ತೆ ಮತ ಹಾಕ್ಲಿಕ್ಕೆ ಬರುವಂತಹ ಮತದಾರಿಗೂ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಬೂತ್ಗಳಲ್ಲೂ ನೀರಿಟ್ಟಿರುವಂತದ್ದಿರಬಹುದು, ಅಗತ್ಯವಾದಂತಹ ಮೆಡಿಕಲ್ ಸೌಲಭ್ಯಗಳಿರಬಹುದು, ಎಲ್ಲವನ್ನು ಕೂಡ ಚುನಾವಣಾ ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ನಾನಿರುವಂತಹ ಕ್ಷೇತ್ರದಲ್ಲಿ, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿದ್ದಾವೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬೂತ್ ನಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆಗಳಾಗಿದ್ದಾವೆ. 7 ಗಂಟೆಯಿಂದ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಡೀಟೇಲ್ಸ್ಗೆ. ಎಸ್, ನೆನ್ನೆಯೇ ಈ ಮಸ್ಟರಿಂಗ್ ಕೇಂದ್ರಗಳಿಂದ ಅಧಿಕಾರಿಗಳು EVM ಮಷಿನ್ ಆಗಿರ್ಬೋದು, ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, ವಿವಿಪ್ಯಾಟ್ ಇವೆಲ್ಲವನ್ನ ತಗೊಂಡು ಹೋಗಿದ್ದಾರೆ. ಅವ್ರವ್ರ ಎಲ್ಲೆಲ್ಲಿ ಅವ್ರನ್ನ ಅಲರ್ಟ್ ಮಾಡಿರ್ತಾರೆ ಆ ಭಾಗದಲ್ಲಿ. ಈಗ ಆಲ್ರೆಡಿ 5:15ಇಂದಲೇ ಟೈಮ್ ಸ್ಟಾರ್ಟ್. ಏನಕ್ಕೆ? ಅಣುಕು ಮತದಾನಕ್ಕೆ ಶುರುವಾಗಿದೆ. ಕೆಲವು ಕಡೆ ಅಣುಕು ಮತದಾನ 7 ಗಂಟೆಯಿಂದ ನಿಮ್ಮ ಮತದಾನ ಶುರುವಾಗುತ್ತೆ.